ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಬೈರಮಂಗಲದಲ್ಲಿ ಯೋಜನೆಯ ಪರ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಪರ ರೈತರು ಕೂಡ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿರುದ್ಧ ರೈತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯೋಜನೆ ಜಾರಿಗೆ ಬರಬೇಕು, ಇದರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ಒಂದಷ್ಟು ರೈತರು. ಆದ್ರೆ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಇಲ್ಲಿರುವಂತಹ ಜಮೀನೇ ನಮಗೆ ಆಧಾರ, ಅದನ್ನ ನಾವು ಮಾರ್ಬಿಟ್ರೆ ನಾವು ಹೇಗೆ ಜೀವನ ನಡೆಸೋದು? ದುಡ್ಡು ಸ್ವಲ್ಪ ದಿನ ಇರುತ್ತೆ, ಆನಂತರ ಹೊರಟೋಗುತ್ತೆ, ಆಗ ಮುಂದೆ ನಮ್ಮ ಜೀವನ ಹೇಗೆ? ಈ ರೀತಿಯಾಗಿ ವಿರೋಧ ಮಾಡ್ತಾ ಇರುವಂತಹ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಯೋಜನೆಗೆ. ಒಟ್ಟಾರೆಯಾಗಿ ಬೈರಮಂಗಲದಲ್ಲಿ ಪರ ವಿರೋಧ ಎರಡೂ ಕಡೆ ಈಗ ಪ್ರತಿಭಟನೆಗಳು ಮಾಡ್ತಾ ಇರುವಂಥದ್ದು. ಒಂದು ಕಡೆ ಯೋಜನೆಯನ್ನ ಜಾರಿಗೆ ತರಲೇಬೇಕು, ನಾವು ಈ ಜಮೀನನ್ನ ಇಟ್ಕೊಂಡು ಎಷ್ಟು ಅಂತ ನಾವು ವ್ಯವಸಾಯ ಮಾಡೋಕ್ಕಾಗುತ್ತೆ, ಮನೆ ಮಂದಿಯನ್ನ ಸಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಏನಾದರೂ ಸ್ವಲ್ಪ ದುಡ್ಡು ಬಂತು ಅಂತಂದ್ರೆ ನಾವು ಅದನ್ನು ಬೇರೆ ಕಡೆ ಬಂಡವಾಳ ಹಾಕ್ಕೊಂಡು ಏನೋ ಜೀವನ ಮಾಡ್ತೀವಿ ಅಂತ ಒಂದು ಕಡೆ ರೈತರು, ಮತ್ತೊಂದು ಕಡೆ ನಮಗಿರುವಂಥದ್ದೇ ಇದೇ ಆಧಾರ, ನಮಗೆ ಗೊತ್ತಿರುವಂಥದ್ದು ಇದೊಂದೇ ಕೆಲಸ, ಈ ವೃತ್ತಿಯನ್ನು ಬಿಟ್ಟು ನಾವು ಬೇರೆ ಎಲ್ಲಿಗೆ ಹೋಗಬೇಕು? ಕೊಡುವಂಥ ಅಲ್ಪ ಸ್ವಲ್ಪ ಹಣ ತೆಗೆದುಕೊಂಡು ನಾವು ಬೇರೆ ಏನು ಕೆಲಸ ಮಾಡಬೇಕು? ಕೈಯಲ್ಲಿ ಹಣ ಇತ್ತು ಅಂತಂದರೆ ಅದು ಖರ್ಚಾಗೋಗುತ್ತೆ, ಆಮೇಲೆ ಏನು ಮಾಡಬೇಕು? ಇದು ರೈತರ ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗಿರುವಂಥ ವಿಚಾರ. ಮತ್ತೊಂದು ಕಡೆ ರಾಜಕೀಯ ನಾಯಕರ ವಾಕ್ಸಮರವೂ ಕೂಡ ನಡೀತಾ ಇದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೆ HD ಕುಮಾರಸ್ವಾಮಿ ಅವರ ನಡುವಿನ ವಾಕ್ಸಮರ ಮುಂದುವರಿತಾ ಇರುವಂಥದ್ದು. ನಾಳೆ ಬಹಿರಂಗ ಚರ್ಚೆಗೆ ಪಂಥಾಹ್ವಾನವನ್ನು ನೀಡಿದ್ದಾರೆ HD ಕುಮಾರಸ್ವಾಮಿ ಅವರು. ಆದರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ಈ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಪರವಾಗೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿರುದ್ಧವಾಗೂ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ರೈತರು ಪರವಾದಂತ ಪ್ರತಿಭಟನೆ ಮಾಡ್ತಾ ಇರುವಂತವ್ರ ಬೇಡಿಕೆ ಏನು, ಹಾಗೆ ವಿರೋಧ ಮಾಡ್ತಾ ಇರುವಂತವ್ರ ಬೇಡಿಕೆ ಏನು? ಶಮಂತ್, ನಿಜಕ್ಕೂ ಕೂಡ ಬಿಡದಿಯ ಟೌನ್ಶಿಪ್ ವಿಚಾರ ಒಂದ್ ಕಡೆ ರಾಜಕೀಯ ಜಟಾಪಟಿಗೆ ವೇದಿಕೆ ಆಗಿದ್ರೆ, ಮತ್ತೊಂದು ಕಡೆ ಈ ಒಂದು ಯೋಜನೆ ರೈತರ ಪರ ವಿರೋಧಕ್ಕೂ ಚರ್ಚೆಗೂ ಕೂಡ ಈಗ ಗ್ರಾಸವಾಗಿರುವಂತದ್ದು ವೇದಿಕೆ ಆಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಜನ ಈ ಒಂದು ಯೋಜನೆ ಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಆರಂಭಿಸಿದ್ರೆ, ಯೋಜನೆ ಬೇಡ, ನಮಗೆ ಜಮೀನು ಬೇಕು, ಯೋಜನೆ ಯಾವುದಕ್ಕೂ ಕಾರಣಕ್ಕೆ ಬೇಡ ಅಂತೇಳಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೀಗ ಯೋಜನೆ ಪರವಾಗಿರುವಂತ ಭೂಸ್ವಾಧೀನಕ್ಕೆ ಜಮೀನನ್ನ ಕೊಡ್ತಿರುವಂತ ಆ ರೈತರ ಪ್ರತಿಭಟನಾ ಸ್ಥಳದಲ್ಲಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು, ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರಮಂಗಲ ಗ್ರಾಮದಲ್ಲಿ ಒಂದ್ ಕಡೆ ಯೋಜನೆ ಬೇಡ ಅಂತೇಳಿ ಕೆಲವೊಂದಿಷ್ಟು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತಿನಿಂದ ಈ ಒಂದು ಸ್ಥಳದಲ್ಲಿ ಶಾಮಿಯಾನವನ್ನ ಹಾಕೊಂಡು ನೂರಾರು ರೈತರು ಕೂಡ ಪ್ರತಿಭಟನೆಗೆ ಮುಂದಾಗ್ತಾರೆ. ಅಂದ್ರೆ ಯೋಜನೆ ಪರವಾಗಿ ಬೇಗ ಈ ಒಂದು ಯೋಜನೆ ಆಗಬೇಕು, ಬೇಗ ಅಕ್ವೈರ್ ಆಗಬೇಕು, ನಾವೆಲ್ಲರೂ ಈ ಒಂದು ಯೋಜನೆಗೆ ಭೂಮಿ ಕೊಡೋದಕ್ಕೂ ಕೂಡ ನಾವು ಸಿದ್ಧ ಇದ್ದೀವಿ ಅಂತೇಳಿ ಕೆಲವೊಂದಿಷ್ಟು ಪ್ಲೇ ಕಾರ್ಡ್ಗಳನ್ನ, ಫ್ಲೆಕ್ಸ್ ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಆ ರೈತರು, ಆ ಮುಖಂಡರುಗಳು, ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತ ರೈತರು ಕೂಡ ಮಾತಾಡ್ತೀನಿ. ಸರ್, ಇವತ್ತಿಂದ ಯೋಜನೆ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾಕಾಗಿ ಸರ್? ಸರ್, ಈಗ ಇದು ನಾವು ಭಾಳ 20 ವರ್ಷ ಆಯ್ತು ಇದು ನಮ್ಮ ಈ ಪ್ರಾಜೆಕ್ಟು ರೆಡ್ ವಲಯ ಅಂತ ಘೋಷಣೆಯಾಗಿ. 20 ವರ್ಷದಿಂದ ನಮ್ಮ ರೈತರು ಯಾವುದೇ ಅಭಿವೃದ್ಧಿ ಭಾಳಷ್ಟು ನಾವು ತೊಂದರೆ ತಗಲಾಕೊಂಡಿದ್ದೀವಿ. ಇಲ್ಲಿ ಕಡೆ ಮಾರಾಟ ಮಾಡೋಕ್ಕೆ ಹೋದರೆ ತುಂಬ ಕಡಿಮೆ ಕೇಳ್ತಾರೆ, ಮಾರಾಟ ಮಾಡಲೇಬೇಕು, ವಿಧಿ ಇಲ್ಲ. ಯಾಕೆಂದರೆ ನಾವು ಬೆಂಗಳೂರಿಗೆ ಹತ್ರ ಇದ್ದೀವಿ, ಭಾಳ ನೀರಿದ್ರಿಂದ ನಮಗೆ ಲೇಬರು ಸಮಸ್ಯೆ. ಒಂದು ಕಡೆ ಕೊಚ್ಚೆ ನೀರು, ಇದರ ನೀರು ನೋಡಿ ಇದನ್ನು ಒಂದು ಸಾರಿ ಯಾರು ರೈತ ಹೋರಾಟಗಾರರು ಬರ್ತಾರಲ್ಲ, ಒಂದು ಸಾರಿ ನೀರು ನಮ್ಮ ರೈತರುಗಳು ಅದರಲ್ಲೇ ಮುಳುಗಿ ಅದರಲ್ಲೇ ಇದ್ದು ಸುಮಾರು ಕಾಯಿಲೆಗಳು ಬಿದ್ದಾವೆ. ಅದಿರಲಿ ಸೆಕೆಂಡು. ಈಗ ಈ ಪ್ರಾಜೆಕ್ಟ್ನ ಮಾಡಿದಂಥವರು ರಾಜಕೀಯಕ್ಕೆ ಬೆಳೆಸ್ಕೊತವ್ರೆ, ನಾವು ಅದಕ್ಕೆ ವಿರೋಧ ಮಾಡ್ತೀವಿ, ನಾವು ಉಗ್ರ ಹೋರಾಟ ಮಾಡ್ತೀವಿ. ನೀವೇ ಮಾಡಿ, ನಿಮ್ಮ ಹತ್ರ ಹೇಳ್ತಾರೆ ಕುಮಾರಣ್ಣವ್ರು, ಮೊನ್ನೆ ಕುಮಾರಣ್ಣವರು ನಮ್ಮ ಹತ್ರ ಹೆಣ್ಮಕ್ಳು ಬಂದು ಕೇಳ್ಕೊಂಬಿಟ್ರು, ಅದಕ್ಕೋಸ್ಕರ ಅಕ್ವೈರ್ ಮಾಡಿದೆ, ಆಮೇಲೆ ಬೇಡ ಅಂದ್ಬಿಟ್ರು, 40% ಅವ್ರು ಕೊಡ್ತಾ ಇದ್ದೆ. ಯಾವ ಹೆಣ್ಮಕ್ಳು ಬಂದಿರಿ ನಿಮ್ಮ ಹತ್ರ ಕೇಳ್ಕೊಂಡು ಅಕ್ವೈರ್ ಮಾಡಿ ಅಂತ? ನೀವು ಮಾಡಿದಾರೆ, ನೀವು ಕೈ ಬಿಟ್ಟಾರೆ, ನೀವು ಹೋರಾಟ ಮಾಡಿಬಿಟ್ರು, ಕೈ ಬಿಟ್ಟು ಹೋರಾಟ ಮಾಡೇ ಇಲ್ಲ, ಒಂದೇ ಹೋರಾಟ ಮಾಡೋದು. ಆ ಒಂದೇ ಹೋರಾಟ ಮಾಡಿದ್ಮೇಲೆ ನೀವು ಅಲ್ಲಿ ನಾವು ಒಪ್ಪಿಗೆ ಕೊಟ್ಟಿದ್ದು. ಸರ್, ಈಗ ಭೂಮಿಗೆ ಯೋಜನೆ ಭೂಮಿ ಕೊಡ್ತಾ ಇದ್ದೀರಾ, ಯೋಜನೆ ಪರವಾಗಿದ್ದೀರಾ, ಭೂಮಿ ಕೊಡ್ತಾ ಇದ್ರಿ, ಪ್ರತಿಭಟನೆ ಯಾಕೆ ಅಂತ? ಪ್ರತಿಭಟನೆ ಯಾಕೆ ಅಂತ ಅಂದ್ರೆ ಇಲ್ಲಿ ಬಂದು ಅವರು ರಾಜಕೀಯದವ್ರು ಬಂದು ಸುಮ್ಮನೆ ರೈತರನ್ನೆಲ್ಲ ಎತ್ಕಟ್ಟಿ ಇಲ್ಲಿದ್ದೆಲ್ಲ ಮಾತಾಡಿಸ್ತಾರೆ. ಈಗ ನಮಗೆ ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಈಗ ಕುಮಾರಸ್ವಾಮಿ ಅವರು ಬಂದು 2006ರಲ್ಲಿ 4 ಟೌನ್ಶಿಪ್ ಅಂತ ಮಾಡಿಬಿಟ್ಟು ಬಂದು 2008-09ರಲ್ಲಿ 50 ಎಕರೆ ಜಮೀನು ಎಂತ ತಗೊಂಡ್ರು ಅವರು? ಟೌನ್ಶಿಪ್ಗೆ ಅಂತಾನೆ ತಾನೇ ತಗೊಂಡಿದ್ದು. ಏನು ವ್ಯವಸಾಯ ಮಾಡೋರಾ, ಹಸ ಕಟ್ಟವ್ರಾ, ಫಾರ್ಮ್ ಹೌಸ್ ಮಾಡೋರ, ಬೋರ್ ಹಾಕ್ಸವ್ರ, ಬಾಳೆ ಬೆಳೆದವ್ರು, ಏನು ಬೆಳೆದವರಲ್ಲಿ ಹಂಗೆ ತಕ್ಕಲು ಬಿಟ್ಟವ್ರಲ್ಲ, ಕಾಡು ಪ್ರಾಣಿ ವಾಸ ಮಾಡ್ತಾವೆ. ಏನು ತಗೊಂಡ್ರು? ಈ ಕೇಂದ್ರಗಳಲ್ಲಿ ತೋಟದಲ್ಲಿ ಎಲ್ಲ ಮಾಡ್ತಾವ್ರು, ಇಲ್ಲಿ ಯಾಕೆ ಮಾಡಲಿಲ್ಲ ಅವರು? ಇಲ್ಲಿ ಹಂಗಾದ್ರೆ ಫಾರ್ಮ್ ಹೌಸ್ ಮಾಡೋಕ್ಕೆ ಅಂತ ತಗೊಂಡು ಇಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತಲ್ಲ ಅವರು? ಎಲ್ಲಿ ಮಾಡೋರು ಡೆವಲಪ್ಮೆಂಟ್ ತೋರಿಸ್ಕೊಡಿ.
ಅವರು ಟೌನ್ಶಿಪ್ಗೆ ಅಂತಾನೆ ತಗೊಂಡು 50 ಎಕರೆನ. ಓಕೆ ಸರ್, ಈಗ ಎಲ್ಲಿವರೆಗೂ ಇರುತ್ತೆ ಪ್ರತಿಭಟನೆ? ಮತ್ತೊಂದು ಕಡೆ ಯೋಜನೆ ಬೇಡ ಅಂತೇಳಿ ನಿಮ್ಮ ಪಕ್ಕದಲ್ಲೇ ಪ್ರತಿಭಟನೆ ಮಾಡ್ತೀರಾ, ಈ ಪ್ರತಿಭಟನೆ ಎಲ್ಲಿವರೆಗೂ ಮುಂದುವರಿಯುತ್ತೆ ಸರ್? ನಾಳೆ ಕೂಡ ರೈತರನ್ನ ಮಾತಾಡ್ಸೋ ಕುಮಾರಸ್ವಾಮಿ ಕೂಡ ಬರ್ತಾ ಇದ್ದಾರೆ. ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ, ಇಲ್ಲಿ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ, ನಾವು ಮಂಡಿಸ್ತಾ ಇದ್ದೀವಿ. ನಾವು ಇಲ್ಲಿವರೆಗೂ ಯಾಕೆ ನಾವು ಬೀದಿಗೆ ಬಂದಿರಲಿಲ್ಲ ಅಂದರೆ, ಈ ಕಾರ್ಯಕ್ರಮ ಸರ್ಕಾರ ಯೋಜನೆ ಮಾಡಿರುವಂಥದ್ದು, ಇದು ಎರಡು ಸರ್ಕಾರ ಸೇರಿ ಮಾಡಿರುವಂಥದ್ದು. ಹಿಂದೆ ನಮ್ಮ ಕುಮಾರಸ್ವಾಮಿ ಅವರು ಮಾಡಿದ್ರು, ಅದನ್ನು ಮುಂದುವರಿಸ್ತಾ ಇರೋದು. ಮತ್ತು ನಿಲ್ಲಲ್ಲ, ಇದು ಸಮಸ್ಯೆ ಇಲ್ಲ, ಚೆನ್ನಾಗಿದೆ ಅಂತ ಅನ್ಕೊತಾ ಇದ್ದು. ಸೊ ನಮ್ಮ ಪಕ್ಕದಲ್ಲಿ ಮಾಡ್ತಾ ಇರೋರು ನಮ್ಮ ಅಣ್ಣ ತಂದಿರೆ ಎಲ್ಲ, ನಮ್ಮ ಅವನ ಮಕ್ಕಳು, ನಮ್ಮ ಅಣ್ಣ ತಂದಿರೆ, ಅವ್ರೇನು ಬೇರೆ ಯಾರು. ನಮ್ಮಲ್ಲಿ ಈಗ ಕೆಲವೊಂದು ಸಮಸ್ಯೆ ಏನು ಮಾಡ್ತಿದ್ದಾರೆ ಅಂದರೆ, ಆಚೆಯಿಂದ ಬಂದು ಕೆಲವರು, ಯಾರು ನಮಗೆ ಯಾರಂತ ನಾವು ಹೆಸರು ಹೇಳಲ್ಲ, ನೀವು ಅದು ನಿಮಗೆ ಮೀಡಿಯಾದವರೆಲ್ಲ ತೋರಿಸಿದ್ದೀರಾ, ಬಂದು ನಮ್ಮಲ್ಲೇ ಉಳಿಯಿಂಡು ನಮ್ಮಲ್ಲೇ ವೈಯಕ್ತಿಕವಾಗಿ ಜಗಳ ತಂದಿಟ್ಟು ನಮ್ಮಲ್ಲೇ ಅವ್ರೇನು ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋ ಏನಂತ ನನಗೂ ಗೊತ್ತಿಲ್ಲ. ಅದು ಮೀಡಿಯಾದವರು ಉಪಯೋಗಿಸ್ಕೊತಾ ಇದ್ದಾರೋ, ಇಲ್ಲ ಅಂದರೆ ನೀವು TRPಗೋಸ್ಕರ ನೀವು ಮಾಡ್ತಾ ಇದ್ದೀರೋ, ಇಲ್ಲ ರಾಜಕಾರಣಿಗಳು ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೋ, ನನಗಂತೂ ಅದ್ರ ಬಗ್ಗೆ ನನಗೆ ಅರಿವಿಲ್ಲ. ಬಟ್ ನಾವು ಇವರಿಬ್ಬರ 3-4 ಜನ ಕಿತ್ತಾಟದಲ್ಲಿ ನಾವು ಬಡವಾಗ್ತಾ ಇದ್ದೀವಿ. ಸೊ ಹಂಗಾಗಿ ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ, ಈ ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ. ಯಾಕಂದರೆ ನಿಲ್ಲಿಸಬೇಕು ಅಂದರೆ ನಾವು ಅದಕ್ಕೆ ನಾವು ಪರವಾಗಿ ರೆಡಿ ಇದ್ದೀವಿ. ಯಾರು ಬೇಕಾದ್ರೆ ನಿಲ್ಲಿಸ್ಬೋದು, ಬೇಕಾದ್ರೆ ಕಾನೂನು ಪ್ರಕಾರ ನಿಲ್ಲಿಸೋದಕ್ಕೆ ಆಗುತ್ತಾ, ನೀವು ಯೋಚನೆ ಮಾಡಿ. ಇದಿಷ್ಟು ಕೂಡ ಇಲ್ಲಿ ಯೋಜನೆ ಪರವಾಗಿರುವಂತ ರೈತರ ಮಾತುಗಳು. ನಾವು ಕೂಡ ಈ ಒಂದು ಯೋಜನೆ ಆಗಬೇಕು, ಹೀಗಾಗಿ ಇಲ್ಲಿ ಪ್ರತಿಭಟನೆ ಮಾಡ್ತಿದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಶಮಂತ್, ಧನ್ಯವಾದ ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ.